Good morning to all. Myself Nandini M. I welcome you all to the today's class. In this class, we are going to learn about universal gate. And the topic I am going to cover in this class are what is universal gate, types of universal gates, NAND gate, NOR gate, other gates, XOR gate, XNOR gate, applications of universal gates, realization of the other gates using NAND gate, realization of other gates using NOR gate. These are the topic we are going to learn in the today's class. First, we'll see what is universal gate. A gate which can implement any Boolean function without using any gate is known as universal gate. ಯೂನಿವರ್ಸಲ್ ಗೇಟ್ ಅಂತ ಅಂದರೆ ಆ ಗೇಟು ಒಂದೇ ಗೇಟ್ನ ನಾವು ಯೂಸ್ ಮಾಡಿಕೊಂಡು ಯಾವುದೇ ಬೂಲಿಯನ್ ಫಂಕ್ಷನ್ಸ್ಗಳನ್ನ ನಾವು ಮಾಡಿದ್ರೆ ಅದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಮತ್ತು ನಾವು ಆಲ್ರೆಡಿ ನೋಡ್ದಂಗೆ ಲಾಜಿಕ್ ಗೇಟ್ಸಲ್ಲಿ ನಾವು ಲಾಜಿಕ್ ಗೇಟ್ಸ್ನ 3 ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸಾಗಿ ಕ್ಲಾಸಿಫೈ ಮಾಡಿರ್ತೀವಿ. ಬೇಸಿಕ್ ಲಾಜಿಕ್ ಗೇಟ್ಸ್, ಯೂನಿವರ್ಸಲ್ ಗೇಟ್ಸ್ ಆ್ಯಂಡ್ ಅದರ್ ಗೇಟ್ಸ್. ಬೇಸಿಕ್ ಲಾಜಿಕ್ ಗೇಟ್ಸ್ಗಳು ಬಂದರೆ ವಿ ಹ್ಯಾವ್ 3 ಟೈಪ್ಸ್ ಆಫ್ ಬೇಸಿಕ್ ಲಾಜಿಕ್ ಗೇಟ್ಸ್, ಆರು, ಆ್ಯಂಡು ಮತ್ತು ನಾಟು. ಇವು ಮೂರನ್ನ ನಾವು ಬೇಸಿಕ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಯೂನಿವರ್ಸಲ್ ಗೇಟ್ ಏನು ಫಂಕ್ಷನ್ ಇದ್ರದ್ದು ಏನು ಸ್ಪೆಷಾಲಿಟಿ ಅಂತಂದರೆ ಯೂನಿವರ್ಸಲ್ ಗೇಟ್ ಕ್ಯಾನ್ ಅಲೋನ್ ಪರ್ಫಾರ್ಮ್ ಆಲ್ ದೀಸ್ ಫಂಕ್ಷನ್ಸ್ ಗೇಟ್. ಈ ಒಂದೇ ಗೇಟು ಈ 3 ಫಂಕ್ಷನ್ಸ್ ಗೇಟ್ ಫಂಕ್ಷನ್ನು ಕೂಡ ಮಾಡ್ಬೋದು. ಅದಕ್ಕೆ ಅದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿತೀವಿ. ಆಲ್ರೆಡಿ ನಾವು ಒಂದು ಯೂನಿವರ್ಸಲ್ ಅಂದ ತಕ್ಷಣವೇ ನಮಗೆ ಮೈಂಡಿಗೆ ಬರೋದು ಹಾಲ್ ಅಂತ. ಸೊ ಎಲ್ಲ ಗೇಟದು ಫಂಕ್ಷನು ಒಂದೇ ಗೇಟ್ ಮಾಡೋದನ್ನು ನಾವು ಯೂನಿವರ್ಸಲ್ ಗೇಟ್ ಅಂತ ಕರಿಬೋದು. ಆಮೇಲೆ ದೇರ್ ಆಲ್ಸೋ ಕಾಲ್ಡ್ ಯೂನಿವರ್ಸಲ್ ಗೇಟ್ ಬಿಕಾಸ್ ದೇ ಕ್ಯಾನ್ ಪರ್ಫಾರ್ಮ್ ಆಲ್ ಲಾಜಿಕ್ ಫಂಕ್ಷನ್ಸ್ ಲೈಕ್ ನ್ಯಾಂಡ್, ಆರ್ ಮತ್ತು ನಾಟ್. ಯೂನಿವರ್ಸಲ್ ಗೇಟ್ಸಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಯೂನಿವರ್ಸಲ್ ಗೇಟ್ಸ್, NAND gate ಮತ್ತು NOR gate. Universal gates are classified into 2 types, NAND gate and NOR gate. So universal gate ಅಂತಂದರೆ it is a gate which can implement any Boolean function without using any gate ಅಂತನಾದರೂ ಹೇಳ್ಬೋದು. A gate which has an ability to perform all the functions of the other gate alone is known as universal gate. Universal gatesಲ್ಲಿ we have 2 types of universal gates, NAND gate and NOR gate. ಸೊ ನೆಕ್ಸ್ಟು ವಿ ವಿಲ್ ಸ್ಟಡಿ ನ್ಯಾಂಡ್ ಗೇಟ್ ಅಂದರೆ ಏನು, ನಾರ್ ಗೇಟ್ ಅಂದರೆ ಏನು. ನ್ಯಾಂಡ್ ಗೇಟ್ನ ನಾವು ಯಾವ ಥರ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಟ್ರೂ ಟೇಬಲ್ ಏನು ಇನ್ಪುಟ್ ಕೊಟ್ಟರೆ ಏನು ಔಟ್ಪುಟ್ ಬರುತ್ತೆ, ಅದ್ರದ್ದು ಬಗ್ಗೆ ನಾವು ಕಲಿಯೋಣ. ಫಸ್ಟು ನಾವು ಯೂನಿವರ್ಸಲ್ ಗೇಟಲ್ಲಿ ಮೊದಲನೇ ಗೇಟು ನ್ಯಾಂಡ್ ಗೇಟ್ ಅಂತ ಕರಿತೀವಿ. ನೋಡಿ, ಅದನ್ನು ಪ್ರೊನೌನ್ಸ್ ಮಾಡುವಾಗಲೇ ನಾವು ಏನು ಮಾಡಿದ್ದೀವಿ ಅಂತ ಅಂದರೆ ನ್ಯಾಂಡ್ ಅಂತಂದರೆ ಒಂದು ಬೇಸಿಕ್ ಲಾಜಿಕ್ ಗೇಟ್ ಇದೆ, ಏನಿದೆ ಹ್ಯಾಂಡ್ ಗೇಟ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಏನು ಮಾಡಿದ್ವಿ, ನಾಟ್ ಮಾಡಿದ್ದೀವಿ. ಅಂದರೆ ಆ್ಯಂಡ್ ಗೇಟ್ನ ತೊಗೊಂಡು ಅದನ್ನು ಆ್ಯಂಡ್ ಗೇಟ್ ಅಂತ ಬರೋ ಅಂಥ ಔಟ್ಪುಟ್ನ ನಾಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ ನ್ಯಾಂಡ್ ಗೇಟ್ ಅಂತ ಕರಿತೀವಿ. ವೆರಿ ಸಿಂಪಲ್ಲಾಗಿ ಏನು ಹೇಳ್ಬೋದು ಅಂದರೆ ನ್ಯಾಂಡ್ ಗೇಟ್ ಮೀನ್ಸ್ ಕಾಂಪ್ಲಿಮೆಂಟ್ ಆಫ್ ದಿ ಆ್ಯಂಡ್ ಗೇಟ್ ಅಂತ ಕರಿತೀವಿ. ಆಮೇಲೆ ನ್ಯಾಂಡ್ ಗೇಟ್ ಈಸ್ ಮೇಡ್ ಅಪ್ ಆಫ್ 2 ಬೇಸಿಕ್ ಗೇಟ್ಸ್, ದಟ್ ಈಸ್ ಆ್ಯಂಡ್ ಗೇಟ್ ಆ್ಯಂಡ್ ನಾಟ್ ಗೇಟ್. ಇಟ್ ಈಸ್ ಆಲ್ಸೋ ಕಾಲ್ಡ್ ನಾಟ್ ಆ್ಯಂಡ್ ಗೇಟ್, ಆಲ್ಸೋ ಕಾಲ್ಡ್ ನೆಗೆಟೆಡ್ ಆ್ಯಂಡ್ ಗೇಟ್ ಅಂತಲೂ ಕರಿತೀವಿ. ಮತ್ತು ಈ ಗೇಟಲ್ಲಿ ನಾವು 2 or more ಇನ್ಪುಟ್ಸ್ನ ಕೊಡ್ಬೋದು ಆ್ಯಂಡ್ ವಿಲ್ ಗೆಟ್ 1 ಔಟ್ಪುಟ್. ಸೊ ಇನ್ ದ ಡಯಾಗ್ರಾಮ್ ನಾವೇನು ಮಾಡಿದ್ದೀವಿ ಅಂತಂದರೆ ಎ ಆ್ಯಂಡ್ ಬಿ ಅನ್ನು ನಾವು ಇನ್ಪುಟ್ ಅಂತ ಕರಿತೀವಿ, ಝೆಡ್ನ ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಸೊ ದಿಸ್ ಗೇಟ್ ಈಸ್ ಟೇಕಿಂಗ್ 2 ಇನ್ಪುಟ್ಸ್ ಎ ಆ್ಯಂಡ್ ಬಿ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ 1 ಔಟ್ಪುಟ್ ಝೆಡ್. ಸಿಂಬಲ್ ಕೂಡ ಇಟ್ ಈಸ್ ಸಿಮಿಲರ್ ಟು ಅವರ್ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ನ ಸಿಂಬಲ್ನ ಯೂಸ್ ಮಾಡಿ ಮುಂದ್ಗಡೆ ನಾವೇನು ಮಾಡಿದ್ದೀವಿ ಅಂತ ಅಂದರೆ ನಾಟ್ ಸಿಂಬಲ್ನ ಹಾಕಿದ್ದೀವಿ. ಇದನ್ನು ಇನ್ವರ್ಟರ್ ಅಂತ ಕರಿತೀವಿ. ಈ ಸಿಂಬಲ್ ಏನು ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂದರೆ ಇಟ್ ಈಸ್ ಅ ಸಿಂಬಲ್ ಫಾರ್ ದಿ ನ್ಯಾಂಡ್ ಗೇಟ್. ಆ್ಯಂಡ್ ಕಾಂಬಿನೇಷನ್ಸ್ ಆಫ್ ಇನ್ಪುಟ್, ನಾವೇನು ಇನ್ಪುಟ್ ಕೊಟ್ಟರೆ ನ್ಯಾಂಡ್ ಗೇಟಲ್ಲಿ ಏನು ಔಟ್ಪುಟ್ ಬರುತ್ತೆ ಅಂತ. ಸೊ ಇಲ್ಲಿ ನಾವು ಡಯಾಗ್ರಾಮಲ್ಲಿ ನೋಡಿದ್ರೆ ಇನ್ ದಿಸ್ ಸ್ಲೈಡ್ ವಿ ಸಿ here x and y we are given as an input for the NAND gate and we are getting an output Z. And expression, it is very simple. We are already have learnt the expression for the AND gate, that is it is a multiplication ಅಂತ ಕರಿತೀವಿ. AND gate ಏನು ಮಾಡುತ್ತೆ ಅಂದರೆ ನಾವು ಕೊಡೋ ಅಂಥ ಇನ್ಪುಟ್ನ ಮಲ್ಟಿಪ್ಲೈ ಮಾಡುತ್ತೆ. ಸೊ ಅದಕ್ಕೆ x ಡಾಟ್ ವೈ
ಬಟ್ ನಾವಿಲ್ಲಿ ಯೂಸ್ ಮಾಡ್ತಿರೋದು ನ್ಯಾಂಡ್ ಅಂದರೆ ವಿ ಹ್ಯಾವ್ ಆಲ್ರೆಡಿ ಲರ್ನ್ಡ್ ದ್ಯಾಟ್ ಇಟ್ ಈಸ್ ಅ ಕಾಂಪ್ಲಿಮೆಂಟ್ ಆಫ್ ಆ್ಯಂಡ್ ಗೇಟ್. ಅದಕ್ಕೆ ನಾವು ಕಾಂಪ್ಲಿಮೆಂಟ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ವಿ ಮೇಕ್ ಯೂಸ್ ಆಫ್ ಅ ಬಾರ್ ಸಿಂಬಲ್. ಸೊ ದ ಎಕ್ಸ್ಪ್ರೆಷನ್ ವಿಲ್ ಬಿ ಲೈಕ್ ದಿಸ್: z is equal to x dot y whole bar. This is the expression, logic expression for the NAND gate. And if we see the truth table, there we are having x and y. X and y na ನಾವು input ಅಂತ ಕರಿತೀವಿ, and NAND will get a one output. See, we have given 4 different combinations of input. First case ಅಲ್ಲಿ both the ಇನ್ಪುಟ್ ಆರ್ ಲೋ ಅಥವಾ ಝೀರೋ ಅಂತ ಕರಿತೀವಿ, ಫಾಲ್ಸ್ ಅಂತಲೂ ಕರಿತೀವಿ. ಇನ್ ದ ಫಸ್ಟ್ ಕೇಸ್ ವೆನ್ ವಿ ಕೀಪ್ ಬೋತ್ ದ ಇನ್ಪುಟ್ ಲೋ ವಿಲ್ ಗೆಟ್ ಅನ್ ಔಟ್ಪುಟ್ ಹೈ. ವೆನ್ ಎನಿ ಒನ್ ಆಫ್ ದ ಇನ್ಪುಟ್ ಇಸ್ ಹೈ ದೆನ್ ವಿ ಆಲ್ಸೋ ಗೆಟ್ ಅನ್ ಔಟ್ಪುಟ್ ಹೈ. But when we give the input, both the input I will get an output 0. So NAND gate will produces the 0 output only when both the inputs are high. So this is the truth table for the NAND gate. So ಇಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂದರೆ, NAND gate ಅಂದರೆ ಇಟ್ ಈಸ್ ಅ ಕಾಂಪ್ಲಿಮೆಂಟ್ ಆಫ್ ಎನ್ AND gate ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ನಾಟ್ AND gate ಮತ್ತು ನೆಗೆಟೆಡ್ AND gate. ಇಟ್ ಕ್ಯಾನ್ ಟೇಕ್ 2 or more inputs and it can produces one output. In this slide we are seeing the symbol, expression and the truth table for the NAND gate. So next slide, it is about another universal gate, that is NOR gate. NOR gate means complement of OR gate. ಯಾವ ಥರ ನಾವು NAND ಗೇಟ್ನ AND ಗೇಟ್ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ, ಸೇಮ್ NOR ಗೇಟ ಇಟ್ ಈಸ್ ಮೇಡ್ ಅಪ್ ಆಫ್ ಬೈ ಮೇಕಿಂಗ್ ಯೂಸ್ ಆಫ್ ಬೇಸಿಕ್ ಗೇಟ್, ದಟ್ ಈಸ್ OR ಗೇಟ್. OR ಗೇಟ್ನ ನಾವು ಕಾಂಪ್ಲಿಮೆಂಟ್ನ ಮಾಡಿದ್ರೆ ವಿಲ್ ಗೆಟ್ ಅನ್ NOR gate. So it is a combination of OR gate and NOT gate. It is also called as a not OR gate, or it is also called as a negated OR gate. So same, this gate can also take a 2 or more input and it can produce us one output. If we see the diagram, we are seeing an A and B as an input. We are giving A and B as an input for the NOR gate and we are getting an output Y. This symbol is similar to our OR gate, which is one of the basic gate, but the only difference is that we have given a not a symbol in front of the OR gate. So OR gate is a combination of the OR gate and NOT gate. NOR gate, it is a combination of OR gate and NOT gate. So idukku kuda ನಾವು we should study the truth table, expression and the symbol. ಸಿಂಬಲ್ ಇಸ್ ವೆರಿ ಸಿಂಪಲ್. OR ಗೇಟ್ಗೆ ನಾವೇನು ಸಿಂಬಲ್ ಯೂಸ್ ಮಾಡ್ತೀವಿ ಆ ಸಿಂಬಲ್ನ ಯೂಸ್ ಮಾಡಿ ಮುಂದ್ಗಡೆ ನಾವು ಒಂದು ಇನ್ವರ್ಟ್ ಮಾಡಿದ್ರೆ ಆವಾಗ ನಮಗೆ ಸಿಗೋ ಅಂಥ ಗೇಟು NOR ಗೇಟ್ ಅಂತ ಕರಿತೀವಿ. ಆ್ಯಂಡ್ ದ ಎಕ್ಸ್ಪ್ರೆಷನ್ ಫಾರ್ ದಿ OR ಗೇಟ್, OR ಗೇಟ್ನ ಅಡಿಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ಅಡಿಷನ್ ಅಂತ ಅಂದರೆ ಅದನ್ನು ನಾವು ಯಾವ ಆಪ್ರೇಟರಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಪ್ಲಸ್. ಸೊ ಎಕ್ಸ್ ಪ್ಲಸ್ ವೈ ಅಂತ ಬರೆದ್ರೆ ಇಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ದಿ OR ಗೇಟ್. ನಾವಿಲ್ಲಿ ಕಲಿಬೇಕಾಗಿರೋದು NOR. ವಾಟ್ ವಿ ಹ್ಯಾವ್ learnt is that NOR ಅಂದರೆ ಇಟ್ ಈಸ್ ಅ ಕಾಂಪ್ಲಿಮೆಂಟ್ ಆಫ್ R. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಎಕ್ಸ್ ಪ್ಲಸ್ ವೈ ಮೇಲ್ಗಡೆ ಬಾರ್ನ ಹಾಕ್ತೀವಿ. ಸೊ ಎಕ್ಸ್ ಪ್ಲಸ್ ವೈ ಹೋಲ್ ಬಾರ್ ಇಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಅವರ್ NOR ಗೇಟ್. ಆ್ಯಂಡ್ ಇಫ್ ಯು ಸಿ ದ ಟ್ರೂ ಟೇಬಲ್, ಸೊ ಟ್ರೂ ಟೇಬಲಲ್ಲಿ ಅಗೇನ್ ವಿ ಆರ್ ಗಿವಿಂಗ್ 2 ಇನ್ಪುಟ್. ಸೊ ಎಕ್ಸ್ ಆ್ಯಂಡ್ ವೈನ ಇನ್ಪುಟ್ ಅಂತ ಕರಿತೀವಿ ಆ್ಯಂಡ್ ವಿ ಆರ್ ಗೆಟ್ಟಿಂಗ್ ಓನ್ಲಿ ಒನ್ ಔಟ್ಪುಟ್. when we are getting an input, output ಯಾವಾಗ ಬರುತ್ತೆ ಅಂದರೆ when both the input is low, that in that case we'll get the I output, and in remaining all the 3 cases the output will be the 0. So this is what we have learned for the NOR gate. NOR gate is a very simple, it is also one of the universal gate and it is a combination of OR gate and the NOT gate. It is also called as a complement of the OR gate, and we have seen the expression and the circuit diagram and the truth table. So this is about the NAND gate and the NOR gate. And we'll see ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ಗಳು ಯೂನಿವರ್ಸಲ್ ಗೇಟ್ಸ್ಗಳನ್ನ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಲಾಜಿಕ್ ಸರ್ಕ್ಯೂಟ್ಸ್, used in the constructions of registers, multiplexers and ALU unit.
We all know that ALU unit we make is in the computer, it is mainly used for performing the arithmetic and logic unit functions ಗಳನ್ನ ಮಾಡೋದಕ್ಕೆ ನಾವು ಕಂಪ್ಯೂಟರ್ ಒಳಗಡೆ ALU ಯೂನಿಟ್ ಯೂಸ್ ಮಾಡ್ತೀವಿ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ, ಅದನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ನಾವು ಯೂನಿವರ್ಸಲ್ ಗೇಟ್ಸ್ನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಅ ಫ್ಲ್ಯಾಶ್ ಮೆಮೊರಿ. ಸೊ ಮೆಮೊರಿ ಅಂದರೆ ನಮ್ಗೆ ಗೊತ್ತು, ಇಟ್ ಈಸ್ ಅ ಸ್ಟೋರೇಜ್ ಏರಿಯಾ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಅಪ್ ದ ಡೇಟಾ. ಸೊ ಅಲ್ಲೂ ಕೂಡ ನಾವು ಯೂನಿವರ್ಸಲ್ ಗೇಟ್ಸ್ನ ಯೂಸ್ ಮಾಡ್ಕೋತೀವಿ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಫ್ಲ್ಯಾಶ್ ಮೆಮೊರಿ. ಸೊ ಅಪ್ ಟು ದಿಸ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಅಂದರೆ ಡೆಫಿನೇಷನ್ ಆಫ್ ಯೂನಿವರ್ಸಲ್ ಗೇಟ್, ಟೈಪ್ಸ್ ಆಫ್ ಯೂನಿವರ್ಸಲ್ ಗೇಟ್ ಆ್ಯಂಡ್ ದ ಅಪ್ಲಿಕೇಶನ್ಸ್ ಆಫ್ ಯೂನಿವರ್ಸಲ್ ಗೇಟ್ಸ್. ಆ್ಯಂಡ್ ನೆಕ್ಸ್ಟ್, in the next slide we are going to learn about other logic gates. ಅದರ್ ಲಾಜಿಕ್ ಗೇಟ್ಸ್ ಅಂದರೆ ಬೇಸಿಕ್ ಗೇಟ್ಸ್ ಅಲ್ಲದೆ ಮತ್ತು ಯೂನಿವರ್ಸಲ್ ಗೇಟ್ಸ್ ಅಲ್ಲದೆ ವಿ ಆರ್ ಆಲ್ಸೋ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಗೇಟ್ಸ್. ಅದನ್ನು ಅದರ್ ಲಾಜಿಕ್ ಗೇಟ್ಸ್ ಅಂತ ಕರಿತೀವಿ. ಇನ್ ದಟ್ ಫಸ್ಟ್ ಒನ್ ಈಸ್ XOR ಗೇಟ್ ಅಂತ ಕರಿತೀವಿ. XOR ಗೇಟ್ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಕ್ಲೂಸಿವ್ OR ಗೇಟ್ ಆ್ಯಂಡ್ ಇಟ್ ಈಸ್ ಅ ಲಾಜಿಕ್ ಗೇಟ್ ವಿತ್ 2 or more ಇನ್ಪುಟ್ ಆ್ಯಂಡ್ 1 ಔಟ್ಪುಟ್. ಈ ಡಯಾಗ್ರಾಮಲ್ಲಿ ನಾವು ನೋಡಿದ್ರೆ ಇಟ್ ಈಸ್ ಅ ಸಿಂಬಲ್ ವಿಚ್ ಇಸ್ ಸಿಮಿಲರ್ ಟು ಅವರ್ OR ಗೇಟ್. ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಮುಂದ್ಗಡೆ ಒಂದು ಲೈನ್ ಇದೆ, ಇನ್ಪುಟ್ಟು ಮತ್ತು A ಮತ್ತು B ಕೊಡೋಕ್ಕಿಂತ ಮುಂಚೆನೇ ಅಲ್ಲಿ ಒಂದು ಲೈನ್ ಹಾಕಿ ಆಮೇಲೆ OR ಸಿಂಬಲ್ನ ಹಾಕಿದ್ದೀವಿ, OR ಗೇಟ್ನ ಸಿಂಬಲ್ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಆ್ಯಂಡ್ A ಆ್ಯಂಡ್ Bನ ನಾವು ಇನ್ಪುಟ್ ಅಂತ ಕರಿತೀವಿ, Yನ ಔಟ್ಪುಟ್ ಅಂತ ಕರಿತೀವಿ. ಆಮೇಲೆ ಇದ್ರದ್ದು ಸ್ಪೆಷಾಲಿಟಿ ಏನು ಇದ್ರದ್ದು ಸ್ಲೈಡ್ಸ್ದು ಅಂತ ಅಂದರೆ, ಇಲ್ಲಿ ಟ್ರೂ ಟೇಬಲ್ನ ನಾವು ನೋಡಿದ್ರೆ A ಆ್ಯಂಡ್ Bನ ನಾವು ಇನ್ಪುಟ್ ಅಂತ ಕರಿತೀವಿ ಅಲ್ವಾ. ಔಟ್ಪುಟ್ ವಿ ಆರ್ ಗೆಟಿಂಗ್ 1 ಔಟ್ಪುಟ್. ನಾವಿಲ್ಲಿ 4 ಕೇಸಸ್ ಆಫ್ ಇನ್ಪುಟ್ನ ನಾವು ಕೊಡ್ತಿದ್ದೀವಿ. ವೆನ್ ಬೋತ್ ದ ಇನ್ಪುಟ್ ಐ ಇತ್ತು ಅಂದರೆ ವಿಲ್ ಗೆಟ್ ಅನ್ ಔಟ್ಪುಟ್ low. When both the input also low ಅಂದರೆ will also get the output low. We are getting the output I ಯಾವಾಗ ಅಂದರೆ when we are having a odd number of ones in our input. ಅಂದರೆ ಇಲ್ಲಿ ಇವಾಗ ನಮ್ಮ ಹತ್ರ ಇರೋದು A ಮತ್ತು B. ಎರಡನೇ ಕೇಸ್ನ ನೀವು ನೋಡಿ, ಅಲ್ಲಿ ಎಗೆ ಏನ ನಾವು ಲೋ ಇಟ್ಟಿದ್ದೀವಿ, ಬಿನ ಹೈ ಇಟ್ಟಿದ್ದೀವಿ. ಆವಾಗ ನಮಗೇನು ಬರ್ತಿದೆ, ಹೈ ಅಂತ ಬರ್ತಿದೆ. ಅಂದರೆ ನಾವು ಕಳಿಸಿದ 2 ಇನ್ಪುಟ್ಟಲ್ಲಿ 1 ಇನ್ಪುಟ್ ಐ ಇದೆ. 1 ಅಂದರೆ ಹಾಡ್. ಯಾವಾಗ ನಾವು ಕಳಿಸೋ ಅಂಥ ಇನ್ಪುಟ್ಟು 2 ಇರಬೇಕು ಅಂತ ಏನೂ ಇಲ್ಲ. ವಿ ಕ್ಯಾನ್ ಗಿವ್ 2 or more ಇನ್ಪುಟ್ಸ್, ಮೋರ್ ದೆನ್ 2 or more ಇನ್ಪುಟ್ಸು ನಾವು ಪಾಸ್ ಮಾಡ್ಬೋದು. ಬಟ್ ನಾವು ಕೊಟ್ಟಿರೋ ಅಂಥ ಇನ್ಪುಟ್ಟಲ್ಲಿ ಆಡ್ ನಂಬರ್ ಆಫ್ ಒನ್ಸ್ ಇತ್ತು ಅಂದರೆ XOR ಗೇಟ್ ಏನು ಮಾಡುತ್ತೆ ಅಂದರೆ ಆವಾಗ ಹೈ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ ರಿಮೈನಿಂಗ್ ಆಲ್ ದ ಕೇಸಸ್ ಇಟ್ ವಿಲ್ ಪ್ರೊಡ್ಯೂಸಸ್ ದಿ ಝೀರೋ ಅಂದರೆ ಲೋ ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಎಕ್ಸ್ಪ್ರೆಷನು A ಮತ್ತು B ಮಧ್ಯದಲ್ಲಿ ನಾವು XOR ಸಿಂಬಲ್ನ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು XNOR ಅಂತ ಅಂದರೆ ಇಟ್ ಈಸ್ ಆಪೋಸಿಟ್ ಟು ದಿ XOR. ಏನು XORನ ನಾವು ಓದಿದ್ದೀವಿ, ಅದನ್ನು ಆಪೋಸಿಟ್ ಮಾಡಿದ್ರೆ, ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ XNOR ಅಂತ ಕರಿತೀವಿ. ಸೊ XNOR ಗೇಟ್ ಅಂದರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ XOR ಗೇಟ್ ಮತ್ತು ನಾಟ್ ಗೇಟ್ ಅಂತ ಕರಿತೀವಿ. So XNOR stands for exclusive NOR gate. It is a logic gate with 2 or more inputs and 1 output. So diagram is very similar to our XOR gate. ಹಿಂದೆ ನಾವು ಓದಿದ್ವಲ್ಲ, ಅದರದ್ದು ಗೇಟ್ಗೆ ಸಿಮಿಲರ್ ಆಗಿದೆ. ಬಟ್ ಮುಂದ್ಗಡೆ ನಾವು ಅದಕ್ಕೆ ನಾಟ್ ಸಿಂಬಲ್ನ ಹಾಕಿದ್ದೀವಿ. A ಮತ್ತು Bನ ನಾವು ಇನ್ಪುಟ್ ಅಂತ ಕರಿತೀವಿ, Yನ ಔಟ್ಪುಟ್ ಅಂತ ಕರಿತೀವಿ. ಇಟ್ ಈಸ್ ಅ ಗೇಟ್ ಕಾಂಬಿನೇಷನ್ ಆಫ್ XOR ಗೇಟ್ ಆ್ಯಂಡ್ ದಿ ನಾಟ್ ಗೇಟ್. ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಅಂದರೆ ಕಾಂಪ್ಲಿಮೆಂಟ್ ಅಂತ ಹೇಳಿದ್ವಲ್ವ, ಅದಕ್ಕೆ A XOR B ಅಂತ ಮರ್ದು ಮೇಲ್ಗಡೆ ಬಾರ್ನ ಬರೆದ್ರೆ ದಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಅವರ್ XNOR ಗೇಟ್. ಸೊ ಔಟ್ಪುಟ್ಟು ದಟ್ ಈಸ್ ರಿವರ್ಸ್. ಅಲ್ಲಿ ಈವನ್ ನಂಬರ್ ಆಫ್ ಒನ್ಸ್ ಇತ್ತು ಅಂದರೆ ವಿ ಆರ್ ಗೆಟ್ಟಿಂಗ್ ಎನ್ ಔಟ್ಪುಟ್ ಹೈ. ಬಟ್ ಇನ್ ದಿಸ್ ಗೇಟ್ ಇಫ್ ಯು ಆರ್ ಹ್ಯಾವಿಂಗ್ ಈವನ್ ನಂಬರ್ ಆಫ್ ಔಟ್ಪುಟ್ ಇನ್ಪುಟ್ಸ್ ಇತ್ತು ಅಂದರೆ ಆವಾಗ ನಮಗೆ ಈ ಗೇಟಲ್ಲಿ ಔಟ್ಪುಟ್ಟು ಹೈ ಬರುತ್ತೆ. XOR ಗೇಟಲ್ಲಿ ಆಡ್ ನಂಬರ್ ಆಫ್ ಇನ್ಪುಟ್ಸ್ ಇತ್ತು ಅಂದರೆ ಔಟ್ಪುಟ್ ಹೈ ಬರುತ್ತೆ. XNOR ಗೇಟಲ್ಲಿ ಈವನ್ ನಂಬರ್ ಆಫ್ ಒನ್ಸ್ ಇತ್ತು ಅಂದರೆ ಆವಾಗ ನಮಗೆ ಔಟ್ಪುಟ್ ಏನು ಬರುತ್ತೆ, ಹೈ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಟ್ರೂ ಟೇಬಲ್ನ ನೀವು ನೋಡಿದ್ರೆ ವಿ ಆರ್ ಗೆಟ್ಟಿಂಗ್ ದಿ ಔಟ್ಪುಟ್ ಐ ಒನ್ಲಿ when both the input are either even number. ನೋಡಿ ಫಸ್ಟು 0 0, ಸೊ ವಿ ಆರ್ ಗೆಟ್ಟಿಂಗ್ ಎನ್ ಔಟ್ಪುಟ್ ಹೈ. ನೆಕ್ಸ್ಟ್ ಲಾಸ್ಟ್ ಕೇಸಲ್ಲಿ 1 ಔಟ್ಪುಟ್ ಏನು ಬರ್ತಿದೆ, ಹೈ ಬರ್ತಿದೆ. 1 ಅಂದರೆ 1, ವಿ ಆರ್ ಅಲ್ಲಿ 2 ಸತಿ ನಮ್ಮದು ಇನ್ಪುಟ್ ಇದೆ. 2 ಅಂತಂದರೆ ಇಟ್ ಈಸ್ ಅನ್ ಈವನ್ ನಂಬರ್. ಸೊ ವೆನ್ ವಿ ಆರ್ ಹ್ಯಾವಿಂಗ್ ಈವನ್ ನಂಬರ್ ಆಫ್ ಒನ್ಸ್ ಇನ್ ಅವರ್ ಇನ್ಪುಟ್ ವಿ ವಿಲ್ ಗೆಟ್ ಅನ್ ಔಟ್ಪುಟ್ ಐ. ಸೊ ದೀಸ್ ಆರ್ ದ 2 ಡಿಫ್ರೆಂಟ್ ಟೈಪ್ಸ್ ಆಫ್ logic gates, XOR gate and XNOR gate. Then we'll see
ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ದೀಸ್ ಗೇಟ್ಸ್, ಎಲ್ಲೆಲ್ಲಿ ನಾವು ಈ ಗೇಟ್ಸ್ನ ಯೂಸ್ ಮಾಡ್ತೀವಿ ಅಂತ. ದೀಸ್ ಗೇಟ್ಸ್ ಆರ್ ಮೇನ್ಲಿ ಕಾಮನ್ಲಿ ಯೂಸ್ಡ್ ಇನ್ 3 more ಅಪ್ಲಿಕೇಶನ್ಸಲ್ಲಿ. ಫಸ್ಟ್ ಒನ್ ಕಂಪ್ಯಾರಿಟರ್ಸು, ಕಂಟ್ರೋಲ್ ಇನ್ವರ್ಟರ್ಸ್ ಮತ್ತು ಪ್ಯಾರಿಟಿ ಜನರೇಷನ್ ಆ್ಯಂಡ್ ಚೆಕ್ಕಿಂಗ್. ಇಲ್ಲಿ ನಾವು ಈ ಅದರ್ ಗೇಟ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ. So far what we have learned is a definition of universal gates, NAND, NOR, XOR, HEXNOR, applications of universal gates and applications of XOR and HEXNOR gate. ಈಗ ನೆಕ್ಸ್ಟು ರಿಯಲೈಸೇಷನ್ಸ್ ಆಫ್ ಬೇಸಿಕ್ ಗೇಟ್ಸ್ ಯೂಸಿಂಗ್ NAND ಗೇಟ್. ಸೊ ನಾವು ಫಸ್ಟ್ ಏನಂತ ಹೇಳಿದ್ವಿ, ಡೆಫಿನೇಷನ್ NAND ಗೇಟು ಒಂದು ಯೂನಿವರ್ಸಲ್ ಗೇಟು, ಇದೊಂದೇ ಗೇಟು ಎಲ್ಲ ಗೇಟ್ ಥರನೂ ಫಂಕ್ಷನ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಈಗ ಅದು ಯಾವ ಥರ ಮಾಡುತ್ತೆ ಅನ್ನೋದನ್ನು ನಾವು ಕಲಿಯೋಣ. ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ದ್ಯಾಟ್ ಬೇಸಿಕ್ ಗೇಟ್ಸಲ್ಲಿ 3 types ಆಫ್ ಬೇಸಿಕ್ ಗೇಟ್ಸ್ ಇರುತ್ತೆ, ನಾಟು, ಆರು ಮತ್ತು ಆ್ಯಂಡ್ ಅಂತ. ಸೊ ಇವಾಗ ನಾವು ಯೂನಿವರ್ಸಲ್ ಗೇಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಈ ಗೇಟ್ಸ್ಗಳನ್ನ ನಾವು ಬೇಸಿಕ್ ಗೇಟ್ಸ್ ಥರ ಆ್ಯಕ್ಟ್ ಮಾಡುತ್ತೆ, ಫಂಕ್ಷನ್ ಮಾಡುತ್ತೆ ಅನ್ನೋದನ್ನು ಕಲಿಯೋಣ. ಸೊ ಫಸ್ಟ್ ಒನ್ ಯಾವುದು ಅಂದರೆ ನಾಟ್ ಗೇಟ್ ಯೂಸಿಂಗ್ NAND ಗೇಟ್. ಅಂದರೆ ಇಷ್ಟೇ, NAND ಗೇಟು ನನಗೆ ಇನ್ಪುಟ್ ಕೊಟ್ಟರೆ ಅದು ಔಟ್ಪುಟ್ ಯಾವ ಥರ ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಾಟ್ ಗೇಟ್ ಹೆಂಗೆ ಬಿಹೇವ್ ಮಾಡುತ್ತೆ ಸೇಮ್ ಅದೇ ಥರ. ಓಕೆನಾ. ಇಲ್ಲಿ ಡಿಸೈಡ್ ನಾಟ್ ಗೇಟ್ ಅಂತಿದೆ, ಅಂದರೆ ನಮಗೆ ಕಾಮನ್ ಆಗಿ ಗೊತ್ತಿರೋ ಅಂಥದ್ದು. ನಾಟ್ ಗೇಟ್ ಏನು, ಎ ಇನ್ಪುಟ್ ಕೊಟ್ಟರೆ ಕ್ಯೂ ಬರ್ತಿದೆ, ಅಂದರೆ ನಾನು ಏನು ಇನ್ಪುಟ್ ಕೊಡ್ತೀನಿ ಅದು ನಾಟ್ ಆಗುತ್ತೆ, ಅಂದರೆ ಕಾಂಪ್ಲಿಮೆಂಟ್ ಆಗುತ್ತೆ. 0 ಕೊಟ್ಟರೆ 1 ಬರುತ್ತೆ, 1 ಕೊಟ್ಟರೆ 0 ಬರುತ್ತೆ. ಇದು ಜನರಲ್ ಆಗಿ ನಾವು ಬೇಸಿಕ್ ಗೇಟಲ್ಲಿ ಓದಿರೋದು. ಈಗ NAND ಕನ್ಸ್ಟ್ರಕ್ಷನ್ ಅಂತ ಇದೆ. NAND ಕನ್ಸ್ಟ್ರಕ್ಷನ್ ಅಂದರೆ NAND ಗೇಟ್ನ ಯಾವ ಥರ ನಾಟ್ ಗೇಟಾಗಿ ಬಿಹೇವ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ ಅಂತ, ಆಯಿತಾ. ಸೊ ಇಲ್ಲಿ ನೋಡಿ, NAND ಕನ್ಸ್ಟ್ರಕ್ಷನ್ ಕೆಳಗಡೆ ಏನು ಡಯಾಗ್ರಾಮ್ ಇದೆ ಅಲ್ವಾ, ಅಲ್ಲಿ NAND ಸಿಂಬಲ್ನ ಬರೆದಿದ್ದೀವಿ. ಅಲ್ಲಿ NAND ಅಂದರೆ ನಮಗೆ ಇಟ್ ಈಸ್ ಅ ಗೇಟ್ ವಿಚ್ ವಿಲ್ ಟೇಕ್ 2 inputs, 2 or more inputs. ನಾವು ಗೇಟ್ಸ್ಗಳಲ್ಲಿ ಒಂದೇ ಗೇಟು, ನಾಟ್ ಗೇಟ್ ಒಂದೇ ಮಾತ್ರ ಒಂದು ಇನ್ಪುಟ್ ತೊಗೊಂಡು ಒಂದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡೋದು. ಇನ್ನು ಬಿಟ್ಟಿದ್ದು NAND ಗೇಟ್ ಏನಪ್ಪ ಅಂತ ಅಂದರೆ, NAND ಗೇಟ್ ಆಗಿರಲಿ ಬೇರೆ ಯಾವುದೇ ಗೇಟ್ ಆಗಿದ್ರೂ ಕೂಡ ಇಟ್ ವಿಲ್ ಟೇಕ್ 2 inputs. ಸೊ ಇವಾಗ ನನ್ನ ಫಸ್ಟ್ ಸ್ಟೆಪ್ ನಾವೇನು ಮಾಡಬೇಕು ಅಂದರೆ, ವಿ ಶುಡ್ ಗಿವ್ 1 input ಫಾರ್ ಅವರ್ NAND ಗೇಟ್. ವಿ ನೋ ದ್ಯಾಟ್ ದಿಸ್ NAND ಗೇಟ್ ಈಸ್ ಗೋಯಿಂಗ್ ಟು ಟೇಕ್ 2 inputs. ಸೊ ಅವಾಗ ನಾವೇನು ಮಾಡ್ತೀವಿ ಅಂದರೆ, ಎರಡನೇ ಇನ್ಪುಟ್ನ ತೊಗೊಂಡೋಗಿ ಮೊದಲನೇ ಇನ್ಪುಟ್ಗೆ ಸಾರ್ಟ್ ಮಾಡ್ತೀವಿ, ಸೊ ದ್ಯಾಟ್ ಇಟ್ ವಿಲ್ ಬಿಕಮ್ 1 input. ಆ 1 inputನ NAND ಗೇಟ್ ಕಳಿಸ್ತೀನಿ, ಸೊ ದ್ಯಾಟ್ ವಿಲ್ ಗೆಟ್ ಅ ಔಟ್ಪುಟ್ ಕ್ಯೂ. ಸೊ ಇಲ್ಲೇನು ಮಾಡಿದ್ವಿ ಅಂದರೆ, 2 ಇನ್ಪುಟ್ಟಲ್ಲಿ ಒಂದು ಇನ್ಪುಟ್ನ ನಾನು ಏನು ಮಾಡಿದೆ, ಸಾರ್ಟ್ ಮಾಡಿದೆ. ಆ ಸಾರ್ಟ್ ಮಾಡಿದಾಗ 2 ಇರೋದೇನಾಗುತ್ತೆ, 1 ಆಗುತ್ತೆ. ಆ 1ನ NAND ಗೇಟಿಗೆ ಕಳಿಸ್ತೀನಿ, ಔಟ್ಪುಟ್ ಏನು ಬರುತ್ತೆ, ಕ್ಯೂ ಬರುತ್ತೆ. ನೆಕ್ಸ್ಟು ಗೇಟ್ ಬಂದ್ಬಿಟ್ಟು AND ಗೇಟ್ ಯೂಸಿಂಗ್ NAND ಗೇಟ್. AND ಗೇಟನ್ನ ಈಗ ನಮ್ಮ ಹತ್ರ NAND ಗೇಟ್ ಇದೆ, ಅದನ್ನು ಇವಾಗ ನಾನು NAND ಗೇಟ್ ಏನೇ ಇನ್ಪುಟ್ ಕೊಟ್ಟರು ಔಟ್ಪುಟ್ ಯಾವ ಥರ ಬರಬೇಕು ಅಂದರೆ AND ಗೇಟ್ದು ಬರಬೇಕು ಔಟ್ಪುಟ್ಟು. ಓಕೆನಾ. NAND ಅಂತ ಅಂದರೆ ವಿ ನೋ ದ್ಯಾಟ್ AB ಕೊಟ್ಟರೆ A.B ಬರಬೇಕು ಅಂತ. ಸೊ ಈ ಕಡೆ ಡಿಸೈಡ್ನ AND ಗೇಟಲ್ಲಿ ಬರ್ತಿದ್ದೀವಿ ನೋಡಿ, A-Bನ ಇನ್ಪುಟಾಗಿ ಕೊಡ್ತಿದ್ದೀವಿ, ವಿ ಆರ್ ಗೆಟ್ಟಿಂಗ್ ಎನ್ ಔಟ್ಪುಟ್ ಕ್ಯೂ. ಅದಕ್ಕೆ ಕ್ಯೂ ಈಸ್ ಈಕ್ವಲ್ ಟು A and B ಅಂತ ಬರ್ದಿದ್ದೀವಿ. ನೆಕ್ಸ್ಟು NAND ಕನ್ಸ್ಟ್ರಕ್ಷನ್ಗೆ ಬಂದರೆ, ಸೊ ಇಲ್ಲಿ ನಾವಿವಾಗ ಏನು ಮಾಡ್ತೀವಿ ಅಂದರೆ, ಯೂನಿವರ್ಸಲ್ ಗೇಟ್ಸ್ ಅಂತಂದರೆ ಏನು ಹೇಳಿದೆ, ಇಟ್ ವಿಲ್ ಯೂಸ್ ಓನ್ಲಿ 1 ಗೇಟ್, ವಿಲ್ ನಾಟ್ ಯೂಸ್ ಎನಿ ಅದರ್ ಗೇಟ್ ಅಂತ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ, NAND ಗೇಟ್ನ ಹ್ಯಾಂಡಾಗಿ ಪರ್ಫಾರ್ಮ್ ಮಾಡೋಕ್ಕೆ 2 ಗೇಟ್ನ ಯೂಸ್ ಮಾಡ್ತೀನಿ, 2 NAND ಗೇಟ್ನೇ ಯೂಸ್ ಮಾಡ್ತೀನಿ. ಫಸ್ಟ್ NAND ಗೇಟ್ಗೆ ಏನು ಮಾಡ್ತೀನಿ ಅಂದರೆ, ಎ ಮತ್ತು ಬಿನ ಇನ್ಪುಟ್ಟಾಗಿ ಕಳಿಸ್ತಿದ್ದೀನಿ. ಸೊ ಫಸ್ಟ್ ಗೇಟ್ಗೆ ನಾವು ಎ ಮತ್ತು ಬಿನ ಇನ್ಪುಟ್ಟಾಗಿ ಕಳಿಸಿದ್ರೆ ಆವಾಗ ನಮ್ಗೆ ಅಲ್ಲಿ ಏನು ಬರುತ್ತೆ ಅಂದರೆ, A-B ಓಲ್ ಬಾರ್ ಬರುತ್ತೆ. ಓಕೆ. ಆ ಎ ಬಿ ಬಾರ್ನ ನಾನು ಏನು ಮಾಡ್ತಿದ್ದೀನಿ, ಮತ್ತೆ ತಿರ್ಗಾ 2ನೇ ಗೇಟಿಗೆ ಕಳಿಸ್ತಿದ್ದೀನಿ. ಸೊ 2ನೇ ಗೇಟಿಗೆ ಸೆಂಡ್ ಆದಾಗ ಅದೇನಾಗುತ್ತೆ, AB ಡಬಲ್ ಬಾರ್ ಆಗುತ್ತೆ. ಸೊ ಬಾರ್ ವಿ ಹ್ಯಾವ್ ಸಮ್ ಆಫ್ ದ ರೂಲ್ಸ್ ಪ್ರಕಾರ ವಿ ಹ್ಯಾವ್ ಲರ್ನ್ ದಟ್ ಬೂಲಿಯನ್ ರೂಲ್ಸಲ್ಲಿ ಎ ಮೇಲ್ ಇಫ್ ಎನಿ ವೇರಿಯಬಲ್ ಹ್ಯಾವಿಂಗ್ ಅ 2 ಬಾರ್ ದೆನ್ ಇಟ್ ಈಸ್ ಈಕ್ವಲೆಂಟ್ ಟು ಅ ಎ. ಸೊ ಇಲ್ಲಿ AB ಓಲ್ ಬಾರ್ 2 ಸತಿ ಇದೆ, ಸೊ ದಟ್ ವಿ ವಿಲ್ ಗೆಟ್ AB. ಓಕೆ, ವೆರಿ ಸಿಂಪಲ್. NANDನ ಆ್ಯಂಡ್ ಆಗಿ ಮಾಡೋದಕ್ಕೆ 2 NAND ಗೇಟ್ನ ಯೂಸ್ ಮಾಡ್ಕೋತೀವಿ. ಮೊದಲನೇ NAND ಗೇಟ್ಗೆ AB-ನ ಇನ್ಪುಟ್ ಕೊಟ್ಟರೆ AB ಬಾರ್ ಬರುತ್ತೆ. ಆ ಔಟ್ಪುಟ್ನ ತೊಗೊಂಡೋಗಿ ಮತ್ತಿನ್ನೊಂದು NAND ಗೇಟಿಗೆ ಕೊಟ್ಟರೆ AB ಓಲ್
ಎ ಬಿ ಎರಡು ಸತಿ ಬಾರ್ ಆಗುತ್ತೆ. ಸೊ ಎರಡು ಸತಿ ಬಾರ್ ಇತ್ತು ಅಂದರೆ ಕ್ಯಾನ್ಸಲ್ ಆಗಿ ವಿಲ್ ಗೆಟ್ ಅನ್ ಔಟ್ಪುಟ್ ಎ ಬಿ. ಸೊ ನೆನ್ಪಿಟ್ಕೊಳ್ಳಿ, ನ್ಯಾಂಡನ್ನ ನಾಟ್ ಆಗಿ ಮಾಡೋದಕ್ಕೆ ಒಂದು ನ್ಯಾಂಡ್ ಗೇಟ್ನ ಯೂಸ್ ಮಾಡ್ಕೋತೀವಿ. ನ್ಯಾಂಡ್ ಗೇಟ್ ಟು ಪರ್ಫಾರ್ಮ್ ಆ್ಯಸ್ ಅ ಹ್ಯಾಂಡ್ ಗೇಟ್ ವಿಲ್ ಮೇಕ್ ಯೂಸ್ ಆಫ್ 2 ನ್ಯಾಂಡ್ ಗೇಟ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ನು ದಟ್ ಈಸ್ ಆರ್ ಗೇಟ್. ಆರ್ ಗೇಟಲ್ಲಿ ಇವಾಗ ವಿ ಆರ್ ಯೂಸಿಂಗ್, ಈಗ ನ್ಯಾಂಡನ್ನ ಯೂಸ್ ಮಾಡಿಕೊಂಡು ನಾನು ಆ ಗೇಟು ಆರ್ ಆಗಿ ಕೊಡೋ ಅಂಥ ಇನ್ಪುಟ್ಗೆ ಆರ್ ಫಂಕ್ಷನ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ 3 ನ್ಯಾಂಡ್ ಗೇಟ್ನ ಯೂಸ್ ಮಾಡ್ತೀವಿ. ಫಸ್ಟ್ ನೀವು ಅಲ್ಲಿ ನೋಡ್ಕೊಳ್ಳಿ, ಡಿಸೈರ್ಡ್ ಆರ್ ಗೇಟಲ್ಲಿ ಎ ಬಿನ ಇನ್ಪುಟ್ಟಾಗಿ ಕಳಿಸ್ತಿದ್ದೀವಿ, ಕ್ಯೂ ಔಟ್ಪುಟ್ ಬರುತ್ತೆ. ಇದು ನಾರ್ಮಲ್ ಬೇಸಿಕ್ ಗೇಟ್. ನ್ಯಾಂಡ್ ಕನ್ಸ್ಟ್ರಕ್ಷನ್ ಕಡೆಗೆ ನೀವು ನೋಡಿದ್ರೆ ಅಲ್ಲಿ ನಾವು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಬರೆದಿದ್ದೀವಿ. ಅಲ್ಲಿ 3 ನ್ಯಾಂಡ್ ಗೇಟ್ ಯೂಸ್ ಮಾಡಿದ್ದೀವಿ. ಓಕೆನಾ. ಫಸ್ಟ್ ನ್ಯಾಂಡ್ ಗೇಟ್ಗೆ ಎನ ಇನ್ಪುಟ್ಟಾಗಿ ಕಳಿಸ್ತಿದ್ದೀವಿ, ಅದನ್ನು ಸಾರ್ಟ್ ಮಾಡಿ ಕಳಿಸ್ತಿದ್ದೀವಿ. ಸೊ ನಾ ಎ ಇನ್ಪುಟ್ನ ಕೊಟ್ಟರೆ ಆ ಗೇಟ್ಗೆ ಕೊಟ್ಟಿರೋ ಆ ಗೇಟ್ ಏನು ಔಟ್ಪುಟ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ಎ ಬಾರ್ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಇನ್ಪುಟ್ಟು ಬಿ ಕೊಡ್ತಿದ್ಯಾ, ದಟ್ ಈಸ್ ಫಾರ್ ದ ಸೆಕೆಂಡ್ ಗೇಟ್. ಆವಾಗ ಅದೇನು ಬರುತ್ತೆ, ಬಿ ಬಾರ್ ಬರುತ್ತೆ. ಸೊ ವಿ ಆರ್ ಗೆಟ್ಟಿಂಗ್ ಎ ಬಾರ್ ಬಿ ಬಾರ್. ಆ ಎ ಬಾರ್ ಬಿ ಬಾರ್ನ ತೊಗೊಂಡೋಗಿ ನೆಕ್ಸ್ಟ್ ನೀನು ಏನು ಮಾಡ್ತಿದ್ಯಾ, 3ನೇ ಗೇಟ್ಗೆ ಕಳಿಸ್ತಿದ್ಯಾ. ಸೊ ಆವಾಗ ಅದೇನಾಗುತ್ತೆ, ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಆಗುತ್ತೆ. ಸೊ ದಿಸ್ ಎ ನಮ್ಗೆ ವಿ ನೋ ದಟ್ ಡಿ ಮಾರ್ಗನ್ಸ್ ಥಿಯರಮಲ್ಲಿ ಎ ಬಿ ಬಾರ್ ಇತ್ತು ಅಂದರೆ ಅದನ್ನು ಎ ಬಿ ಬಾರ್ ಇತ್ತು ಅಂದರೆ ಅದನ್ನು ಎ ಪ್ಲಸ್ ಬಿ ಅಂತ ಬರಿಬೋದು. ಸೊ ಇವಾಗ ನಮಗಲ್ಲಿ ಥರ್ಡ್ ಗೇಟಲ್ಲಿ ಇರೋವಂಥ ಔಟ್ಪುಟ್ ಏನು ಅಂತ ಅಂದರೆ ಎ ಬಾರ್ ಬಿ ಬಾರ್ ಹೋಲ್ ಬಾರ್. ಸೊ ಇಲ್ಲಿ ವೆನ್ ವಿ ಅಪ್ಲೈ ದ ಡಿ ಮಾರ್ಗನ್ಸ್ ಥಿಯರಮ್ ವಿಲ್ ಗೆಟ್ ಅನ್ ಔಟ್ಪುಟ್ ಎ ಪ್ಲಸ್ ಬಿ. ಸೊ ಆರ್ ಗೇಟ್ ಆಗಿ ನಾವು ಮಾಡಬೇಕು ನ್ಯಾಂಡ್ ಗೇಟ್ನ ಅಂದರೆ ವಿ ಶುಡ್ ಮೇಕ್ ಯೂಸ್ ಆಫ್ 3 ನ್ಯಾಂಡ್ ಗೇಟ್ ಆ್ಯಂಡ್ ವಿ ಆರ್ ಯೂಸಿಂಗ್ ದ ಒನ್ ಥಿಯರಮ್ ದಟ್ ಈಸ್ ಡಿ ಮಾರ್ಗನ್ಸ್ ಥಿಯರಮ್, ದಟ್ ಈಸ್ ಎ ಬಾರ್ ಎ ಬಿ ಹೋಲ್ ಬಾರ್ is equal to a plus b. First we are sending the first input a to one gate and we are sending the second input to another gate, gate 2. ಸೊ ಮೊದಲನೇ ಗೇಟಿಂದ ಎ ಬಾರ್ ಬಂದರೆ ಎರಡನೇ ಗೇಟಿಂದ ಬಿ ಬಾರ್ ಬರುತ್ತೆ. ಎ ಬಾರ್ ಬಿ ಬಾರ್ನ ತೊಗೊಂಡೋಗಿ 3ನೇ ಗೇಟಿಗೆ ಕೊಡ್ತಿದ್ದೀವಿ. ಸೊ ಅದು ಎ ಬಾರ್ ಬಿ ಬಾರ್ ಹೋಲ್ ಬಾರ್ ಆಗುತ್ತೆ. ಅಲ್ಲಿ ವಿ ಆರ್ ಅಪ್ಲೈಯಿಂಗ್ ದ ಡಿ ಮಾರ್ಗನ್ಸ್ ಥಿಯರಮ್ ಆ್ಯಂಡ್ ವಿ ಆರ್ ಗೆಟ್ಟಿಂಗ್ ಎ ಪ್ಲಸ್ ಬಿ. ಸೊ ವೆರಿ ಸಿಂಪಲ್ಲು. ನ್ಯಾಂಡ್ ಗೇಟ್ನ ಬೇಸಿಕ್ ಗೇಟ್ಸ್ ಆಗಿ ಯೂಸ್ ಮಾಡಬೇಕಂತಂದರೆ ನಾಟನ್ನ ಒಂದೇ ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ್ಯಂಡ್ ಬೇಕು ಅಂದರೆ 2 ನ್ಯಾಂಡ್ ಗೇಟ್ನ ಯೂಸ್ ಮಾಡಬೇಕು. ಆರ್ ಫಂಕ್ಷನ್ ಮಾಡಬೇಕು ಅಂದರೆ ದೆನ್ ವಿ ಶುಡ್ ಮೇಕ್ ಯೂಸ್ ಆಫ್ 3 ನ್ಯಾಂಡ್ ಗೇಟ್. ಸೊ ನೆಕ್ಸ್ಟು ಅನದರ್ ಒನ್ ಯೂನಿವರ್ಸಲ್ ಗೇಟ್ ಇರೋದು ಯಾವುದು, ನಾರ್ ಗೇಟ್. ಸೊ ವಿಲ್ ಸಿ ಹೌ ಅವರ್ ನಾರ್ ಗೇಟ್ ಕ್ಯಾನ್ ಪರ್ಫಾರ್ಮ್ ಆ್ಯಸ್ ಅ ನಾಟ್, ನ್ಯಾಂಡ್ ಆ್ಯಂಡ್ ದಿ ಆರ್. ಸೊ ನಾಟ್ ಗೇಟಾಗಿ ಮಾಡೋದಕ್ಕೆ, ನಾರ್ ಗೇಟ್ನ ನಾಟ್ ಆಗಿ ಫಂಕ್ಷನ್ ಮಾಡೋದಕ್ಕೆ ವೆರಿ ಸಿಂಪಲ್. ನಾವು ನೋಡಿ ಡಿಸೈರ್ಡ್ ನಾಟ್ ಗೇಟಲ್ಲಿ ವಿ ಹ್ಯಾವ್ ನೋ ದಟ್ ಏನ ನಾವು ನಾಟ್ ಗೇಟ್ ಕೊಟ್ಟರೆ ಕ್ಯೂ ಬರುತ್ತೆ. ನಾರ್ ಕನ್ಸ್ಟ್ರಕ್ಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ 2 ಇನ್ಪುಟ್ ಇರುತ್ತೆ ನಾರಲ್ಲಿ. ಸೊ ಅದನ್ನು ಒಂದು ಇನ್ಪುಟ್ನ ನಾವು ಏನು ಮಾಡ್ತೀವಿ, ಸಾರ್ಟ್ ಮಾಡ್ತೀವಿ. ಸೊ ದಟ್ ಅವರ್ ಇನ್ಪುಟ್ ಬಿಕಮ್ 1, ವಿಲ್ ಸೆಂಡ್ ದಟ್ ಇನ್ಪುಟ್ ಟು ಅವರ್ ನಾರ್ ಗೇಟ್ ಆ್ಯಂಡ್ ವಿಲ್ ಗೆಟ್ ಅನ್ ಔಟ್ಪುಟ್ ಕ್ಯೂ. ಓಕೆ. ಸೊ ನಾರ್ ಅಂದರೆ ಕಾಂಪ್ಲಿಮೆಂಟು, ನೀನೇನೇ ಕಳಿಸಿದ್ರು ಅದ್ರ ಕಾಂಪ್ಲಿಮೆಂಟ್ ಬರುತ್ತೆ. ಸೊ ಇಲ್ಲಿ ನಾನು ಏನು ಕಳಿಸ್ತಿದ್ದೀನಿ, ಎ ಕಳಿಸ್ತಿದ್ದೀನಿ, ವಿ ಆರ್ ಗೆಟ್ಟಿಂಗ್ ಅ ಎ ಬಾರ್. ಓಕೆ. 0 ಕಳಿಸಿದ್ರೆ 1 ಬರುತ್ತೆ, 1 ಕಳಿಸಿದ್ರೆ 0 ಬರುತ್ತೆ. ನೆಕ್ಸ್ಟು ನ್ಯಾಂಡ್ ಗೇಟಾಗಿ ಹೆಂಗೆ ಯೂಸ್ ಮಾಡೋದು ನಾರ್ ಗೇಟ್ನ. ನಾರ್ ಗೇಟ್ಗೆ ನಾನು ಕೊಡೋ ಅಂಥ ಇನ್ಪುಟ್ಟು ಆ್ಯಂಡ್ ಗೇಟ್ದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಇಲ್ಲಿ ಡಿಸೈರ್ಡ್ ಆ್ಯಂಡ್ ಗೇಟ್ನ ನೀವು ನೋಡಿದ್ರೆ ಎ ಬಿ ಅದು ಸಿಂಪಲ್ಲು ಕ್ಯೂ ಬರ್ತಿದೆ. ಸೊ ಇಲ್ಲಿ ನೆಕ್ಸ್ಟು ನಾರ್ ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ತೀವಿ, ಇಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತಂದರೆ 3 ನಾರ್ ಗೇಟ್ನ ಯೂಸ್ ಮಾಡ್ತಿದ್ದೀವಿ. ಮೊದಲನೇ ಗೇಟ್ಗೆ ಎನ ಇನ್ಪುಟ್ ಕೊಡ್ತಿದ್ದೀವಿ, ಎರಡನೇ ಗೇಟ್ಗೆ ಬಿ ಕೊಡ್ತಿದ್ದೀವಿ. ಸೊ ಎ ಇನ್ಪುಟ್ ಹೋದಾಗ ಆ ಗೇಟಿಂದ ಬರೋವಂಥ ಔಟ್ಪುಟ್ಟು ಎ ಬಾರ್, ಬಿಯಿಂದ ಹೋಗೋ ಇನ್ಪುಟ್ಟು ಆ ಗೇಟಿಂದ ಬರೋವಂಥ ಔಟ್ಪುಟ್ಟು ಬಿ ಬಾರ್. ಸೊ ಇಲ್ಲೇನು ಬರುತ್ತೆ, ಎ ಬಾರ್ ಮತ್ತು ಬಿ ಬಾರ್. ಅಲ್ಲಿ ನೀನು ಏನು ಕಳಿಸ್ತಿದ್ಯಾ ಅದನ್ನು ಮತ್ತೆ ತಿರ್ಗಾ ನೀನು ಆ ನಾರ್ ಗೇಟ್ಗೆ ಇನ್ಪುಟ್ಟಾಗಿ ಕಳಿಸ್ತಿದ್ಯಾ. ಸೊ ಇಲ್ಲಿ ನಾರ್ ಅಂದರೆ ಎ ಬಾರ್ ಪ್ಲಸ್ ಬಿ ಬಾರ್ ಬರುತ್ತೆ, ಅದು ಹೋಲ್ ಬಾರ್ ಆಗುತ್ತೆ. ಅಕಾರ್ಡಿಂಗ್ ಟು ದ ಡಿ ಮಾರ್ಗನ್ಸ್ ಥಿಯರಮ್ಮು ಎ ಪ್ಲಸ್ ಬಿ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎ ಡಾಟ್ ಬಿ. ಸೊ ನಮಗೇನು ಬರುತ್ತೆ ಅಂದರೆ ಇಲ್ಲಿ ಎ ಡಾಟ್ ಬಿ.
ವೆರಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎನ ನಾವು ಒಂದು ಗೇಟಿಗೆ ಇನ್ಪುಟ್ ಕಳಿಸಿದ್ರೆ ಎ ಬಾರ್ ಬರುತ್ತೆ, ಇನ್ನೊಂದು ಗೇಟ್ಗೆ ಕಳಿಸಿದ್ರೆ ಬಿ ಬಾರ್ ಬರುತ್ತೆ. ಸೊ ಎರಡೂ ನಾವು ಮತ್ತೆ ತಿರ್ಗಾ ನಾರ್ಗೆ ಕಳಿಸ್ತಿದ್ದೀವಿ ಅಂತ ಅಂದರೆ ಅದು ಎ ಬಾರ್ ಪ್ಲಸ್ ಬಿ ಬಾರ್ ಹೋಲ್ ಬಾರ್. ಡಿಮಾರ್ಗನ್ಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಡಿಮಾರ್ಗನ್ಸ್ ಥಿಯರಮ್ ಏನು ಹೇಳುತ್ತೆ ಅಂದರೆ ಎ ಪ್ಲಸ್ ಬಿ ಹೋಲ್ ಬಾರ್ ಇತ್ತು ಅಂದರೆ ಅದನ್ನು ಎ ಬಾರ್ ಡಾಟ್ ಬಿ ಬಾರ್ ಅಂತ ಬರಿಬೋದು. ಸೊ ಇನ್ ದ ಥರ್ಡ್ ಗೇಟ್ ವಿಲ್ ಗೆಟ್ ಅನ್ ಔಟ್ಪುಟ್ ಎ ಡಾಟ್ ಬಿ. ಆ್ಯಂಡ್ ನೆಕ್ಸ್ಟು ಆರ್ ಕನ್ಸ್ಟ್ರಕ್ಷನ್ನು ಯೂಸಿಂಗ್ ದಿ ನಾರು. ವೆರಿ ಸಿಂಪಲ್ಲು. ಇಲ್ಲಿ ನಾವೇನು ಮಾಡ್ತೀವಿ, ಎ ಬಿನ ಇನ್ಪುಟ್ಟಾಗಿ ಕೊಡ್ತೀವಿ. ಆವಾಗ ನಮಗೇನು ಬರುತ್ತೆ ಇದರಲ್ಲಿ ನಾರ್ ಗೇಟಲ್ಲಿ ವಿಲ್ ಗೆಟ್ ನಾವು ದಟ್ ಆ್ಯಸ್ ಅ ಎ ಬಿ ಬರುತ್ತೆ, ಎ ಬಿ ಬಾರ್ ಬರುತ್ತೆ. ಅದನ್ನು ಮತ್ತೆ ತಿರ್ಗ ನಾವು ನಾಟ್ ಮಾಡಿದ್ರೆ ಎ ಬಿ ಡಬಲ್ ನಾಟ್ ಆಗುತ್ತೆ. ಸೊ ವಿಲ್ ಗೆಟ್ ಅನ್ ಔಟ್ಪುಟ್ ಎ ಬಿ. ಎ ಬಿ ಇರೋದನ್ನ ಫಸ್ಟ್ ನಾರ್ ಗೇಟಿಗೆ ಕಳಿಸ್ತೀವಿ, ಎ ಬಿ ಬಾರ್ ಆಗುತ್ತೆ. ಮತ್ತು ಇನ್ನೊಂದು ನಾರ್ ಗೇಟಿಗೆ ಕಳಿಸ್ತೀವಿ, ಎ ಬಿ ಡಬಲ್ ಬಾರ್ ಆಗುತ್ತೆ. ಔಟ್ಪುಟ್ ಏನಾಗುತ್ತೆ, ಡಬಲ್ ಬಾರ್ ಕ್ಯಾನ್ಸಲ್ ಆಗಿ ವಿಲ್ ಗೆಟ್ ಅನ್ ಔಟ್ಪುಟ್ ಎ ಬಿ. ಸೊ ದೀಸ್ ಆರ್ ದ ರಿಯಲೈಸೇಷನ್ ಆಫ್ ದಿ ನಾರ್ ಗೇಟ್. ನಾರ್ ಗೇಟ್ನ ನಾವು ಯಾವ ಥರ ಬೇಸಿಕ್ ಗೇಟ್ಸಾಗಿ ಯೂಸ್ ಮಾಡ್ಬೋದು ಅಂತ, ಯೂಸಿಂಗ್ ಒನ್ಲಿ ದ ಸಿಂಗಲ್ ಯೂನಿವರ್ಸಲ್ ಗೇಟ್. ಅದಾದಮೇಲೆ ನೆಕ್ಸ್ಟು we'll see some of the MCQ questions related to the topics what we have covered in the today's session. So first ದಲ್ಲಿ NAND gate is a combination of dash and dash gate. ನಾವು NAND ಅಂದರೆ ಯೂನಿವರ್ಸಲ್ ಗೇಟ್ ಅಂತ ಹೇಳಿದ್ವಿ. ದಟ್ ಈಸ್ ಅ ಕಾಂಬಿನೇಷನ್ ಆಫ್ 2 ಬೇಸಿಕ್ ಗೇಟ್ಸ್ ಅಂತ ಹೇಳಿದ್ದೆ. ಯಾವ್ಯಾವ ಬೇಸಿಕ್ ಗೇಟ್ಸು? ಆಪ್ಷನ್ಸ್ಗಳು 4 ಇದೆ. ಅಲ್ಲಿ ನಾನು ಮೊದಲನೇದು ಆ್ಯಂಡು ಹಾರ್, ಆ್ಯಂಡು ನಾಟ್, ಆರ್ ನಾಟ್, ಆರ್ ಆ್ಯಂಡ್ ಅಂತ ಹೇಳಿದ್ವಿ. ದ ಕರೆಕ್ಟ್ ಆನ್ಸರ್ ಇಸ್ ಫಾರ್ ದಿಸ್ ಇಸ್ ಆ್ಯಂಡ್ ಆ್ಯಂಡ್ ನಾಟ್. ಅಲ್ಲೇ ಹೆಸರಲ್ಲೇ ಇದೆ, ಸಪ್ರೇಟ್ ಮಾಡ್ಬೋದು ನೀವು. ಎನ್ನನ್ನು ಸಪ್ರೇಟ್ ಮಾಡಿ ಎ ಆ್ಯಂಡ್ ಡಿ ಸಪ್ರೇಟ್ ಮಾಡಿದ್ರೆ ಎನ್ ಸ್ಟ್ಯಾಂಡ್ಸ್ ಫಾರ್ ನಾಟು ಆ್ಯಂಡ್ ಗೇಟು. ಇಟ್ ಈಸ್ ಅ ಕಾಂಬಿನೇಷನ್ ಆಫ್ NAND ಗೇಟ್. ಸೆಕೆಂಡ್ ಕ್ವೆಶನ್ನು ಫುಲ್ ಫಾರ್ಮ್ ಆಫ್ ಎಕ್ಸ್ನಾರ್ ಗೇಟ್. ಎಕ್ಸ್ನಾರ್ ಗೇಟ್ನ ಫುಲ್ಲು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಅದರದ್ದು ಫುಲ್ ಫಾರ್ಮ್ ಏನು ಅಂತ. ಎಕ್ಸ್ಕ್ಲೂಸಿವ್ ಆರ್ ಗೇಟ್, ಎಕ್ಸ್ಕ್ಲೂಸಿವ್ ಆರ್ ಗೇಟ್, ಎಕ್ಸ್ಕ್ಲೂಸಿವ್ ಆ್ಯಂಡ್ ಗೇಟ್, ಎಕ್ಸ್ಕ್ಲೂಸಿವ್ ನಾಟ್ ಗೇಟ್. ಸೊ ಆನ್ಸರ್ ಇಸ್ ಎಕ್ಸ್ಕ್ಲೂಸಿವ್ NOR gate. Next, universal gate can implement any boolean function without using any gate. ಇದು ಟ್ರೂನಾ ಫಾಲಾ ಅಂತ. ಯೂನಿವರ್ಸಲ್ ಗೇಟ್ ಅಂದರೆ ಎಲ್ಲ ಗೇಟ್ದು ಫಂಕ್ಷನ್ನ ಅದು ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ವಿ. ಸೊ ಇದು ಆನ್ಸರ್ ಏನಾಗುತ್ತೆ ಇದಕ್ಕೆ, ಟ್ರೂ. ನೆಕ್ಸ್ಟು ಫೋರ್ತ್ ಒನ್ನು, ಆ್ಯನ್ XOR ಗೇಟ್ ಈಸ್ XOR ಗೇಟ್ ಫಾಲೋಡ್ ಬೈ. ಅಂದರೆ XOR ಗೇಟ್ನ ತಗೊಂಡು ನಾವು ಏನು ಮಾಡಿದ್ರೆ, ಆ್ಯಂಡ್ ಮಾಡಿದ್ರೆ, ಆರ್ ಮಾಡಿದ್ರೆ, ಏನು ಮಾಡಿದ್ರೆ ನಮಗೆ XNOR ಗೇಟ್ ಸಿಗುತ್ತೆ ಅಂತ. ಫಸ್ಟ್ ಆಪ್ಷನ್ ಇನ್ವರ್ಟ್ ಮಾಡಿದ್ರೆ, ಕಂಪ್ಯಾರೇಟರ್ ಮಾಡಿದ್ರೆ, ಆ್ಯಂಡ್ ಮಾಡಿದ್ರೆ, ಆರ್ ಮಾಡಿದ್ರೆ ದ ಕರೆಕ್ಟ್ ಆನ್ಸರ್ ಇಸ್ ಇನ್ವರ್ಟ್. ಇನ್ವರ್ಟ್ ಮಾಡಿದ್ರೆ XOR ಗೇಟ್ನ ನಮಗೆ XNOR ಗೇಟು ಸಿಗುತ್ತೆ. ನೆಕ್ಸ್ಟು ದೇರ್ ಆರ್ 2 ಟೈಪ್ಸ್ ಆಫ್ ಯೂನಿವರ್ಸಲ್ ಗೇಟ್ಸು, ಆ್ಯಂಡ್ ಮತ್ತು ನಾರ್ ಗೇಟು. ಟ್ರೂನಾ, ಫಾಲ್ಸಾ, ಬೋತ್, ನನ್ ಆಫ್ ದಿ ಹೆಬೋ. So we know that there are only 2 types of universal gates, so the statement is true. Next, conclusion. So in this session what we have learnt, we have covered all the topics what we have given in the first slide. What is universal gates, types of universal gates, other gates, applications, realization of other gates and realization of other gates using NAND and NOR. So these are the topic what we have covered in the today's class. In the next slide, I have given the references from where I have collected the information for preparing this slide. So if you want any further information about these universal gates, then you can go through the reference what I have given in this slide. So this completes our first session. Thank you to everyone.